ಹಲವಾರು ರೈತರು ಪಿ ಎಂ ಕಿಸಾನ್ ಇದ್ದು ಹಣವನ್ನು ಪಡೀತಾ ಇಲ್ಲ. ಇದಕ್ಕೆ ರೀಸನ್ ಏನಂದರೆ ಈ ಸ್ಕೀಮಲ್ಲಿರುವಂಥ ಪ್ರಾಬ್ಲಮ್ ಅಲ್ಲ. ಇದು ಆ್ಯಕ್ಚುಲಿ ನೀವು ಮಾಡಬೇಕಾಗಿರುವ ಒಂದು 4-5 ಪ್ರೊಸೀಜರನ್ನು ನೀವು ಮಾಡ್ತಾ ಇಲ್ಲ. ಆ ಕಾರಣದಿಂದ ನಿಮಗೆ ಹಣವೆನ್ನುವಂಥದ್ದು ಬರ್ತಾ ಇಲ್ಲ. ಸೊ ಇದು ಬರಬೇಕಾದ್ರೆ ಏನೆಲ್ಲ ಪ್ರೊಸೀಜರನ್ನು ಫಾಲೋ ಮಾಡಬೇಕಂತ ಈ ವಿಡಿಯೋದಲ್ಲಿ ಕೊನೆ ತನಕ ಹೇಳ್ತೇನೆ. ಸೊ ಕೊನೆವರೆಗೆ ವಿಡಿಯೋವನ್ನು ನೋಡಿ. ಪಿ ಎಂ ಕಿಸಾನ್ ಅಂದರೆ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್. ಇದೊಂದು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಈ ಸ್ಕೀಮ್ ಎನ್ನುವಂಥದ್ದು ಸ್ಟಾರ್ಟ್ ಆಗಿದ್ದು. ಅಂದರೆ ಚಿಕ್ಕ ಫಾರ್ಮರ್ಸಿಗೆ ಅಥವಾ ರೈತರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಈ ಸ್ಕೀಮನ್ನು ಸೆಂಟ್ರಲ್ ಗವರ್ನಮೆಂಟ್ ಅವರು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಎಲಿಜಿಬಲ್ ಫಾರ್ಮರ್ಸಿಗೆ ವರ್ಷಕ್ಕೆ 6,000 ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಅಕೌಂಟಿಗೆ ಬಂದು ಬೀಳ್ತದೆ. ಇನ್ನು ಇದು 3 ಇನ್ಸ್ಟಾಲ್ಮೆಂಟಲ್ಲಿ ಬರುತ್ತೆ. ಏಪ್ರಿಲ್, ಜುಲೈ, ಆಗಸ್ಟ್, ನವೆಂಬರ್, ಡಿಸೆಂಬರ್, ಮಾರ್ಚ್ ತಿಂಗಳುಗಳಲ್ಲಿ ಈ ನೀವು ಹಣ ಬರಬೇಕಾದ್ರೆ 5 ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗ್ತದೆ. ಮೊದಲನೇದಾಗಿ KYCಯನ್ನು ಮಾಡಬೇಕು. ಪಿ ಎಂ ಕಿಸಾನ್ಗೆ KYC ಅನ್ನುವಂಥದ್ದು ಕಂಪಲ್ಸರಿ. KYC ಮಾಡಿಲ್ಲ ಅಂದರೆ ಇನ್ಸ್ಟಾಲ್ಮೆಂಟ್ ಅನ್ನುವಂಥದ್ದು ಬರಲ್ಲ. ಸೊ KYC 2 ವಿಧಾನಗಳಲ್ಲಿ ಮಾಡ್ಬೋದು. ಒಂದು ಮೊಬೈಲಿಂದ, ಇನ್ನೊಂದು CSC ಸೆಂಟರಿಂದ ನೀವು ಈ KYCಯನ್ನು ಮಾಡ್ಬೋದು. ಸೊ ಮೊಬೈಲಿಂದ KYC ಹೇಗೆ ಮಾಡೋದಂತ ನೋಡೋದಾದರೆ ಗೂಗಲಲ್ಲಿ ಸರ್ಚ್ ಮಾಡಿ. ಪಿ ಎಂ ಕಿಸಾನ್ ಅಫಿಷಿಯಲ್ ವೆಬ್ಸೈಟನ್ನು ಗೂಗಲಲ್ಲಿ ಸರ್ಚ್ ಮಾಡಿ. ಇಲ್ಲದಿದ್ದರೆ pmkisan.government.in ನೀವು ಈ ಪೇಜನ್ನು ಓಪನ್ ಮಾಡಿ ಸ್ಕ್ರಾಲ್ ಮಾಡಿ ನಿಮಗೆ KYC ಆಪ್ಷನನ್ನು ಸಿಗ್ತದೆ. ಇದಕ್ಕೆ ಆಧಾರ್ ನಂಬರ್ ಹಾಕಿ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದರೆ KYC ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ. ಇನ್ನು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿ ಇರಬೇಕು. ಇನ್ನು 2ನೇ ಮೆಥಡ್ CSC ಸೆಂಟರಲ್ಲಿ. ಇದು ಬಯೋಮೆಟ್ರಿಕ್ ಆಗಿರ್ತದೆ. ನೀವು ನಿಮ್ಮ ನಿಯರ್ ಬೈ CSC ಸೆಂಟರ್, ಗ್ರಾಮ 1 ಇಲ್ಲ ಇದ್ದಿದ್ದರೆ ನಾಡ ಕಚೇರಿಗೆ ಹೋಗಿ ಅಲ್ಲಿ ಹೋಗಿ ಬಯೋಮೆಟ್ರಿಕ್ KYCಯನ್ನು ಮಾಡ್ಬೋದು ಫಿಂಗರ್ ಪ್ರಿಂಟ್ ಯೂಸ್ ಮಾಡಿ. ಇನ್ನು 2ನೆಯ ಪ್ರೊಸೀಜರ್ ಏನಂದರೆ ಆಧಾರ್ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು ಅಥವಾ ಆಧಾರ್ ಸೀಡಿಂಗ್ ಅಂತ ಏನು ಹೇಳ್ತಾರೆ ಅದು ಆಗಿರಬೇಕು. ಪಿ ಎಂ ಕಿಸಾನ್ ದುಡ್ಡು DBT ಸಿಸ್ಟಮಲ್ಲಿ ಬರುತ್ತೆ, ಅಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಆಗುವುದರಿಂದ ಇದಕ್ಕೆ ಆಧಾರ್ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು. ಸೊ ಹೇಗೆ ಚೆಕ್ ಮಾಡೋದಂತ ನೋಡೋದಾದರೆ ಒಂದು ಬ್ಯಾಂಕ್ ಪಾಸ್ಬುಕ್ ನೋಡಿ, ಅದರಲ್ಲಿ ಇರುತ್ತದೆ. ಇನ್ನೊಂದು ನಿಮ್ಮ ಬ್ಯಾಂಕಲ್ಲಿ ಕೇಳಿ ನನ್ನ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಎನ್ನುವಂಥದ್ದು ಲಿಂಕ್ ಆಗಿದೆಯಾ ಅಂತ. ಆಧಾರ್ ಬ್ಯಾಂಕ್ ಲಿಂಕಿಂಗ್ ಸ್ಟೆಪ್ಸ್ ನೋಡೋದಾದರೆ ಬ್ಯಾಂಕ್ ಬ್ರಾಂಚಲ್ಲಿ ಹೋಗಿ ಆಧಾರ್ ಜೆರಾಕ್ಸನ್ನು ತಗೊಂಡು ಹೋಗಬೇಕು. ಆಧಾರ್ ಸೀಡಿಂಗ್ ಫಾರ್ಮನ್ನು ನೀವು ಕೇಳಿ ಪಡಿಬೇಕು. ಆಧಾರ್ ಲಿಂಕ್ ಮಾಡಲಿಕ್ಕೆ ಒಂದು ಫಾರ್ಮ್ ಸಿಗ್ತದೆ ಬ್ಯಾಂಕಲ್ಲಿ, ಅದನ್ನು ಕೇಳಿ ಪಡೆದು ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಯೂಶ್ವಲಿ ಒಂದು 2ರಿಂದ 5 ದಿನಗಳಲ್ಲಿ ಆಧಾರ್ ಎನ್ನುವಂಥದ್ದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರ್ತದೆ. ಇನ್ನು ಮಲ್ಟಿಪಲ್ ಬ್ಯಾಂಕ್ ಇದ್ದರೆ, ಅಂದರೆ ಬ್ಯಾಂಕ್ ಅಕೌಂಟ್ ಇದ್ದರೆ, ಲಾಸ್ಟ್ ಯಾವ ಬ್ಯಾಂಕನ್ನು ನೀವು ಆಧಾರಿಗೆ ಲಿಂಕ್ ಮಾಡಿರ್ತೀರ ಆ ಬ್ಯಾಂಕಿಗೆ ಹಣವೆನ್ನುವಂಥದ್ದು ಬರ್ತದೆ. ಇನ್ನೊಂದು 3ನೇ ವಿಷಯಕ್ಕೆ ನೋಡೋದಾದರೆ ನೇಮ್ ಮ್ಯಾಚ್ ಆಗಿರಬೇಕು. ಅಂದರೆ ಹೆಸರು ನಿಮ್ಮ ಎಲ್ಲ ಡಾಕ್ಯುಮೆಂಟಲ್ಲಿ ಒಂದೇ ರೀತಿಯಲ್ಲಿ ಇರಬೇಕು, ಒಂದೇ ಹೆಸರು ಇರಬೇಕು. ಮೇಯ್ನಾಗಿ ಆಧಾರಲ್ಲಿ, ಬ್ಯಾಂಕ್ ಅಕೌಂಟಲ್ಲಿ ಮತ್ತು RTCಯಲ್ಲಿ ಒಂದೇ ಹೆಸರು ಇರಬೇಕು. ಮಿಸ್ಮ್ಯಾಚ್ ಇದ್ದರೆ ಬ್ಯಾಂಕಲ್ಲಿ ಕರೆಕ್ಟ್ ಮಾಡಿ ಆಧಾರ್ ಅಪ್ಡೇಟ್ ಮಾಡ್ಬೋದು. ಇಲ್ಲದಿದ್ದರೆ ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಫಿಕ್ಸ್ ಮಾಡ್ಬೋದು. ಇನ್ನೊಂದು 4ನೇ ವಿಷಯ ಏನಂದರೆ RTC ಚೆಕ್ ಮಾಡಬೇಕಾಗ್ತದೆ. ಕರ್ನಾಟಕಕ್ಕೆ ಅಂದರೆ ಕರ್ನಾಟಕದ ರೈತರಿಗೆ RTC ಅನ್ನುವಂಥದ್ದು ಚೆಕ್ ಮಾಡಬೇಕು. ಸೊ ಮೊದಲನೇದಾಗಿ ನಾಡ ಕಚೇರಿ ವೆಬ್ಸೈಟಲ್ಲಿ ಅಥವಾ ಲೋಕಲ್ ನಾಡ ಕಚೇರಿ ಆಫೀಸಲ್ಲಿ ಚೆಕ್ ಮಾಡ್ಬೋದು. ಹೆಸರು ಕರೆಕ್ಟ್ ಇದೆಯಾ, ಲ್ಯಾಂಡ್ ಟ್ರಾನ್ಸ್ಫರ್ ಅಪ್ಡೇಟ್ ಆಗಿದೆಯಾ ಅಂತ ಈ ವಿಷಯಗಳನ್ನು ನೀವು ಚೆಕ್ ಮಾಡಬೇಕಾಗ್ತದೆ. ಇನ್ನು ಲಾಸ್ಟ್ ವಿಷಯ ಏನಂದರೆ ಸ್ಟೇಟಸನ್ನು ಚೆಕ್ ಮಾಡಬೇಕು. ಇದು ಯೂಸ್ಫುಲ್ ಆಗಿರುವಂಥ ಒಂದು ಸೆಕ್ಷನ್. ಪಿ ಎಂ ಕಿಸಾನ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಪಿ ಎಂ ಕಿಸಾನ್ ವೆಬ್ಸೈಟಿಗೆ ಹೋಗಿ, ನಾನು ಆಗ ಹೇಳಿದ ಹಾಗೆ ಆ ವೆಬ್ಸೈಟಿಗೆ ಹೋಗಿ ಬೆನಿಫಿಷಿಯರಿ ಸ್ಟೇಟಸನ್ನು ಕ್ಲಿಕ್ ಮಾಡಿ. ಏನು ಕಾಣಿಸ್ತಾ ಇದೆ ಬೆನಿಫಿಷಿಯರಿ ಸ್ಟೇಟಸ್, ಇದನ್ನು ಕ್ಲಿಕ್ ಮಾಡಿ ಆಧಾರ್ ಅಥವಾ ಮೊಬೈಲ್ ಹಾಕಿ ಚೆಕ್ ಮಾಡಿ. ಅಂದರೆ ಆಧಾರ್ ಅಥವಾ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಈ ಸ್ಟೇಟಸ್ ಅನ್ನೋಂಥದ್ದು ಚೆಕ್ ಮಾಡಬೇಕಾಗ್ತದೆ. ಅಲ್ಲಿ ಕ್ಲಿಯರ್ ರೀಸನ್ ತೋರಿಸುತ್ತೆ ಯಾವುದಕ್ಕೆ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅಂತ. KYC ಪೆಂಡಿಂಗ್ ಇದೆಯಾ, ಆಧಾರ್ ಲಿಂಕ್ ಆಗಿಲ್ವಾ, ಅಥವಾ ರೆಕಾರ್ಡ್ ಎನ್ನುವಂಥದ್ದು ಮಿಸ್ಮ್ಯಾಚ್ ಅಂದರೆ ಬದಲಾಗಿದೆಯಾ, ಈ ಎಲ್ಲ ವಿಷಯವನ್ನು ಆ ಬೆನಿಫಿಷಿಯರಿ ಲಿಂಕಲ್ಲಿ ನಿಮಗೆ ತೋರಿಸ್ತದೆ. ಪಿ ಎಂ ಕಿಸಾನ್ ದುಡ್ಡು ಬರಲ್ಲ ಅಂದರೆ ಸ್ಕೀಮ್ ಪ್ರಾಬ್ಲಮ್ ಆಗಿರುವುದಿಲ್ಲ. ಈ ಸಣ್ಣ ಸಣ್ಣ ಮಿಸ್ಟೇಕಿಂದ ಹಣ ಬರುವಂಥದ್ದು ಸ್ಟಾಪ್ ಆಗಿರ್ತದೆ. ಈ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ದುಡ್ಡು ಬರುತ್ತೆ. ಇದನ್ನು ಶೇರ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.